ಸರ್ ಇದು ಡಾಬರ್ ಮೆನ್ ಅಂತ ಸರ್ ಇದು ನಾವು ತೋಟಕ್ಕೆ ಬಂದಾಗ ಸರ್ ನಾವು ಒಂದೇ ಮಾಡ್ಕೊಂಡಿದ್ರೆ ನಾವು 4 ಕಾಸು ನೋಡಕ್ಕಾಗಲ್ಲ. ಒಂದು ಫೇಲ್ ಆದ್ರೂ ಒಂದು ಪಾಸ್ ಆಗ್ತದೆ. ಹಂಗಾಗಿ ಒಂದು ರೇಷ್ಮೆ ಇದೆ, ತೆಂಗಿದೆ, ಏಲಕ್ಕಿ, ಬಾಳೆ ಇದೆ, ಆತರ ಇದು 7 ವರ್ಷ ಸರ್. ಇದು ಈ ಮರ ಬಂದು ಈ ಪಕ್ಕದಲ್ಲಿರುವಲ್ಲ ಸರ್. ಈಗ 5 ಕಿರ್ಗಾಲವಾಗಿ ಒಂದು ಹಿಡ್ಕೊಂಡ್ ಸರ್. ಹಾಲ್ಕುಡಿ ಮರಿನೇ ಹಿಡ್ಕೊಂಡ್ಬಂದು. ಕಿರ್ಗಾಲ್ ಸಂತೆಲ್ಲ ಅಲ್ಲ ಅದು ರೈತರ ಹತ್ರ? ಇಲ್ಲ ಸರ್, ಕಿರ್ಗಾಲ್ ಸಂತೆಲವಾಗಿ ಹಿಡ್ಕೊಂಡ್ಬಂದು. ಇದಕ್ಕೆ ಸರ್ 16,000 ಕೊಟ್ಟೆ. ಇದಕ್ಕೆ ಸ್ವಲ್ಪ 30,000 ಕೇಳ್ತಾ ಇದಾರೆ ಸರ್. ಇದು 30,000 ಕೇಳ್ತಾವ್ರೆ. 30 ಕೇಳ್ತಾರೆ ಸರ್. ಇನ್ನು ತಿಂಗಳದು ಇದು ಮರಿದು ಇದು ಸರ್ ಇದು 1 ವರ್ಷದ ಮೇಲೆ 2 ತಿಂಗಳು. ಅದಕ್ಕೆ ಕಂಪೇರ್ ಮಾಡಿದಾಗ ಇದ್ರದ್ದು ಬೆಲೆ ಏನು? ಅದಕ್ಕೆ ಕಂಪೇರ್ ಮಾಡಿದಾಗ ಇದನ್ನ ಸಾಕೋದು ಉತ್ಪನ್ನ, ಅದ್ ಸಾಕೋದು ಉತ್ಪನ್ನ ಅಂತ ಸರ್. ಇದು ಮಟನೇ ಬೇರೆ ಸರ್. ಇದು ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಓಕೆ ಸರ್. ನಮ್ಮ ಹೆಸರು ಸುರೇಶ್ ಅಂತ, ಯಲ್ಲಾಪುರ, ಚನ್ನಬಾಡ ತಾಲೂಕು. ಸುರೇಶ್ ಅಂತೇಳಿ ನಮ್ಮ ಹೆಸರು ಸರ್. ಏನು ನಿಮ್ದು ಒಟ್ಟು ಎಷ್ಟು ಜಮೀನಿದೆ? ಏನೇನ್ ಬೆಳೆಗಳು ಮಾಡಿದ್ರಿ ಸರ್? ನಮ್ಮ ರೇಷ್ಮೆ ಇದೆ, ತೆಂಗಿದೆ, ಏಲಕ್ಕಿ, ಬಾಳೆ ಇದೆ, ಆತರ ರಾಗಿ ಅಂದ್ರೆ ಇತ್ತ ಟೈಮಲ್ಲಿ ರಾಗಿ ಬೆಳ್ಕತ್ತೀವಿ ಸರ್. ಮುಂಗಾರು ಮಳೆ ಟೈಮಲ್ಲಿ ರಾಗಿ ಬೆಳ್ಕತ್ತೀವಿ. ಹಾಗಾಗಿ ನಾವು ವ್ಯವಸಾಯ ಮಾಡ್ಕೊಂಡು ಇದ್ದೀವಿ ಸರ್. ರೇಷ್ಮೆ ಎಷ್ಟು ಎಕರೆ ಇರೋದು ನಿಮ್ದು? ರೇಷ್ಮೆ ಒಂದು 2 ಎಕರೆಲಿ ಇದೆ ಸರ್. 2 ಎಕರೆನಲ್ಲಿ 2 ಎಕರೆ ಇವಾಗ ಹೊಸದಾಗಿ ನೆಟ್ಕೊಂಡಿದೀವಿ. ಇದೆ ಸರ್. ಒಟ್ಟು ಎಷ್ಟು ಗೂಡಾದ್ರೆ ಇದು ಹುಳು ಎಷ್ಟು ಸಾಕ್ತೀರಾ? ನಾವು 100 ಮೊಟ್ಟೆ ಮಾಡ್ತೀವಿ ಸರ್ ಬ್ಯಾಚಲ್ಲಿ. ಒಂದ್ ಬ್ಯಾಚಲ್ಲಿ 100 ಮೊಟ್ಟೆ. ತೆಂಗು ಇದು ಈಗ ಎಷ್ಟು ವರ್ಷ ಆಯ್ತು ಹಾಕಿ? ಈ ತೆಂಗು ಸರ್ ಇದು 7 ವರ್ಷ ಸರ್. ಇದು ಈ ಮರ ಬಂದು ಈ ಪಕ್ಕದಲ್ಲಿರುವಲ್ಲ ಸರ್. ಈಗ 5 ವರ್ಷ ತುಂಬ್ತಾ ಇದೆ. 5 ವರ್ಷಕ್ಕೆಲ್ಲ ಫಲ ಕಾಣ್ತಾ ಇದೆ ಸರ್. 5 ರಿಂದ 6 ವರ್ಷಕ್ಕೆಲ್ಲ ಫಲ ಸ್ಟಾರ್ಟ್ ಆಗ್ತದೆ ಸರ್. ತೆಂಗು ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬಿಟ್ಟೈತೆ. ಎಷ್ಟು ಇರ್ಬೋದು ಇದು ಒಂದು ಅಂದಾಜು? ಈಗ ಅಂದಾಜು ಸರ್ ಇಲ್ಲಿ ಒಂದು 80 ಗಿಡ ಇದೆ ಸರ್. ಇಲ್ಲಿ ಇದೊಂದು ಎಕರೆಲಿ ಒಂದು 2 ಎಕರೆ ಬರ್ತದೆ ಸರ್. ಇದು 80 ಗಿಡ ಇದೆ ಸರ್. ಒಂದು ಕುಂಟೆಗೆ ಒಂದು ಸಸಿ ಸರ್ ನೆಡುದು. ಕೆಳಗಡೆ ಎಳ್ಸೆ ಆಗ್ಬೇಕು. ರೇಷ್ಮೆ ಬೆಳೆದ್ರು ಅದಕ್ಕೆ ಕೈಗೆ ಸಿಕ್ಬೇಕು. ತೆಂಗಿನೇ ಒಂದು ಉದ್ಯೋಗ ಅಂತ ಮಾಡ್ಕೊಂಡಿಲ್ಲ ಸರ್. ಅದು ರೇಷ್ಮೆ ಆಗ್ಬೇಕು. ರೇಷ್ಮೆ ಆದಂತ ಟೈಮಲ್ಲಿ ಇದು ಸಿಗ್ಬೇಕು. ಪ್ರಧಾನವಾಗಿ ರೇಷ್ಮೆ ಮಾಡ್ಕೊಂಡಿದ್ದೀರಾ? ಪ್ರಧಾನವಾಗಿ ರೇಷ್ಮೆ, ತೆಂಗು 2 ಇದೆ ಸರ್. ಒಂದ್ ಬೆಳೆ ರೇಷ್ಮೆ ಏಟಾದ್ರೂ ನಮ್ಗೆ ತೆಂಗಲ್ಲಿ ಆದಾಯ ಕಾಣ್ತದೆ. ಹಂಗಾಗ್ಲಿ 2 ನಾವು ಫೈಟ್ ಮಾಡ್ಕೊಂಡು ಜೀವನ ಮಾಡ್ತೇವೆ ಸರ್ ಹಳ್ಳಿಲಿ. ಇದು ಬಿತ್ತೆ ಎಲ್ಲಿಂದ ತಂದಿರಿ ತೆಂಗು? ಸರ್ ನಮ್ಮ ತೆಂಗು ತೋಟದಲ್ಲೇ ನಮ್ಮ ತಾತರ ಕಾಲದಲ್ಲಿ ನೆಟ್ಟಿರುವಂತ ಮರದಲ್ಲೇ ಕಾಯಿನೇ ನಾವೇ ಸಸಿ ಹುಟ್ಲು ಹಾಕೊಂಡು ನಮ್ಮ ಇದ್ರಲ್ಲೇ ಬಿತ್ತೆ ಮಾಡ್ಕೊಂಡು ನಾವೇ ನೆಟ್ಕೊಂಡಿವಿ ಸರ್. ಇದು ಎಷ್ಟಿದೆ ಒಟ್ಟರು ತೆಂಗು? ಇಲ್ಲಿ ಒಂದು 80 ಗಿಡ ಇದೆ ಸರ್. ಇಲ್ಲಿ 80 ಗಿಡ ಇದೆ. 80 ಗಿಡ ಇದೆ. ಒಂದು ಮನೆ ಲೆಕ್ಕಾಚಾರದಲ್ಲಿ ನೆಟ್ಬಿಟ್ಟು ರೇಷ್ಮೆ ನೆಟ್ಕೊಂಡಿದೆ ಸರ್. ಅಲ್ಲಿ ಇದು ಉದ್ದಾಗಲೇ ಎಷ್ಟು ಕೊಟ್ಟಿದ್ದೀರಾ ತೆಂಗಿಗೆ? ತೆಂಗು ಸರ್ ಒಂದು 30 ಅಡಿ 20 ಅಡಿ ಇದೆ ಸರ್. 9 ಅಡಿ 20 ಅಂದ್ರೆ ಸಾಲಿನ ಸಾಲಿಗೆ 20 ಅಡಿ. ಸಾಲಿನ ಸಾಲಿಗೆ 20 ಅಡಿ. ಹಿಂಗ ಅಡ್ಡ ಬಂದು 30 ಅಡಿ ಇದೆ. 30 ಅಡಿ ಒಳಗೆ 3 ಲೈನ್ ಕಡ್ಡಿ ನೆಟ್ಕೊಂಡಿದೆ ಸರ್. ಗಿಡದಿಂದ ಗಿಡಕ್ಕೆ 20 ಅಡಿ ಇದೆ ಸರ್. ಇದೆ. ಒಂದ್ ಸ್ವಲ್ಪ ಇನ್ನೊಂದ್ 5 ಅಡಿ 10 ಅಡಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಯ್ತು ಅನ್ಸುತ್ತೆ. ಇಲ್ಲ ಸರ್, ಅದು ಲಾಸ್ಟ್ಗೆ ನಮ್ಗೆ ಮ್ಯಾಲಕ್ ಹೋದ್ಮೇಲೆ ಅದೇನು ಅನ್ಸಲ್ಲ ಸರ್. ಅದು 30 ಅಡಿ ಅಂತರ ಬಿಟ್ಟಿದೀವಿ. ಹಂಗಾಗಿ ಏನು ಅನ್ಸಲ್ಲ ಸರ್. ಅದು ಅಲ್ಲ ಸರ್, ನಾವು ರೇಷ್ಮೆ ಇಟ್ಟಿದ್ದ ಸರ್. ಇದು ಕಿರ್ಗಾಲ್ ಸರ್. ಇಟ್ಟಾಗ್ರು ಕಿರ್ಗಾಲವಾಗಿ ಒಂದು ಹಿಡ್ಕೊಂಡ್ಬಂದ ಸರ್. ಹಾಲ್ಕುಡಿ ಮರಿನೇ ಹಿಡ್ಕೊಂಡ್ಬಂದು. ಕಿರ್ಗಾಲ್ ಸಂತೆಲ್ಲ ಅಲ್ಲ ಅದು ರೈತರ ಹತ್ರ? ಇಲ್ಲ ಸರ್, ಕಿರ್ಗಾಲ್ ಸಂತೆಲವಾಗಿ ಹಿಡ್ಕೊಂಡ್ಬಂದ ಸರ್. ಇದು ಆಮೇಲೆ ಇಲ್ಲಿ ಬಂದು ಅಲ್ಲೇ ಇನ್ನೊಂದು ನೆಕ್ಸ್ಟ್ ವಾರವಾಗಿ ಇದೊಂದು ಕುರಿ ಹಿಡ್ಕೊಂಡ್ಬಂದ್ವಿ. ಎಷ್ಟು ಕೊಟ್ರಿ ಇದಕ್ಕೆ ಸರ್ 16,000 ಕೊಟ್ಟೆ. ಇದಕ್ಕೆ 12,000 ಕೊಡಿ ಸರ್. ಹಾಲ್ಕುಡಿ ಮರಿಗೆ 12,000 ಕೊಡಿ ಸರ್. ಇದು ಜಾಸ್ತಿ ಆಯ್ತೇನು? ಇಲ್ಲ ಸರ್, ಇವತ್ತು ಜಾತಿಗೆ ಅನ್ಬಿಟ್ಟು ಅಷ್ಟೇ ಸರ್. ಇದು ಬೆಲೆ ತುಂಬಾ ಇದೆ. ಇವಾಗ ಒಂದು ರೈಟ್ ಸರ್ ಒಂದು 25,000 ವ್ಯಾಪಾರ ಆಗಿತ್ತು. ಇವತ್ತು ತಿರ್ಗಾ ಅವ್ರು ಆಗಲ್ಲ ಜಾಸ್ತಿ ಅಂದ್ಬಿಟ್ಟು ತಿರ್ಗಾ ಇವಾಗ ಇನ್ನೊಂದ್ ಸ್ವಲ್ಪ 30,000 ಕೇಳ್ತಾ ಇದಾರೆ ಸರ್. ಇದು 30,000 ಕೇಳ್ತಾವ್ರೆ. 30 ಕೇಳ್ತಾರ ಸರ್. ಇನ್ನೂ ಕೊಟ್ಟಿಲ್ಲ ಸರ್. ಇರ್ಲಿ ಅನ್ಬಿಟ್ಟು ಮನೇಲಿ. ಎಷ್ಟು ತಿಂಗಳದು ಇದು ಮರಿದು? ಇದು ಸರ್ ಇದು 1 ವರ್ಷದ ಮೇಲೆ 2 ತಿಂಗಳು ಏನೋ ಆಗಿದೆ ಸರ್. ಅಷ್ಟೇ ಸರ್. 2 ತಿಂಗಳಾಗೈತೆ. ಸರ್ ಬಿತ್ತನೆಗೆ ತಂದಿದ್ದು ಸರ್ ಬಂಡೂರು. ಈಗ ಬಿತ್ತನೆ ಮಾಡ್ಕೊತಾ ಇದ್ದೀರಾ ಇದರಿಂದ? ಮಾಡಿದ್ವಿ ಸರ್. ಇತ್ತು ಆಗಿದೆ. ಇನ್ನೊಂದು ಕುರಿ ಇದ್ದು ಮೊನ್ನೆ ಯಾವ್ದೋ ನಾವು ಒಂದು ಇದ್ರಲ್ಲಿ ಇದ್ದಾಗ 2 ಕುರಿ ಸೇಲ್ ಮಾಡಿದೆ. ಅಂದ್ರೆ ಪ್ಯೂರ್ ಬಂಡೂರ ಇದು ಇಲ್ಲ ಕ್ರಾಸಿಂಗ್ ಆಗಿರೋ? ಪ್ಯೂರ್ ಇದು. ಇದು ಪಕ್ಕದಿದ್ದು ಇದು ಅದ್ರದ್ದು ಇದು ಸರ್. ಇದು ಕಿರ್ಗಾಲ್ ಕುರಿ ಸರ್. ಇದನ್ನು ಹ್ಞೂ ಸರ್. ಇದು ಫಲಾಗಿದೆ. ಇದೇ ಕ್ರಾಸ್ ಮಾಡಿದೆ ಸರ್. ಇದು ಮರಿ ಆಗಿಲ್ಲ. ಇನ್ನು ಮರಿ ಆಗಿಲ್ಲ ಸರ್. ಮರಿ ಹಾಕಿಲ್ಲ ಸರ್. ಮೊದ್ಲೊಂದ್ ಮರಿ ಹಾಕಿತ್ತು, ಅದು ಸೇಲ್ ಮಾಡ್ಬಿಟ್ಟೆ ಸರ್. ಅದು ಇವಾಗ ಇದೇ ಕ್ರಾಸ್ ಮಾಡಿದೆ. ಇದು ಯಾವ ಮರಿ ಆಗ್ತದೆ ಇನ್ನು 4-5 ತಿಂಗಳು ಬೇಕು ಸರ್. ಇದು ಮರಿ ಆಗ್ತದೆ. ಅಂದ್ರೆ ನೀವ್ ಹೇಳೋದೀಗ ಅಂದ್ರೆ ಈಗ ಲೋಕಲ್ ಈಗ ಒಂದ್ ಮರಿ ಅಂತಂದ್ರೆ ಉದಾಹರಣೆಗೆ ಅಂದಾಜ್ ಎಷ್ಟಂಗೆ ಕೇಳ್ತಾರ ಅದನ್ನ, ಅದಕ್ಕೆ ಕಂಪೇರ್ ಮಾಡಿದಾಗ ಇದ್ರದ್ದು ಬೆಲೆ ಏನು? ಅದಕ್ಕೆ ಕಂಪೇರ್ ಮಾಡಿದಾಗ ಇದನ್ನ ಸಾಕೋದು ಉತ್ಪನ್ನ, ಅದ್ ಸಾಕೋದು ಉತ್ಪನ್ನ ಅಂತ
ಸರ್ ಇದು ಮಟನೇ ಬೇರೆ ಸರ್ ಇದು. ಹ್ಮ್. ಹಂಗಾಗಿ ನಾಟಿ ಟಗರು ಬೇರೆ, ಅದು ಬೆಲೆ ಕಡಿಮೆ. ಹ್ಮ್. ಇದು ಒಂದ್ ಸ್ವಲ್ಪ ಬಂಡು ಒಂದು ಚೆನ್ನಾಗಿದೆ ಅನ್ಬಿಟ್ಟು ಇದನ್ನ ಇದ್ ಮಾಡ್ತಾರೆ ಸರ್, ಲೈಫ್ ಮಾಡ್ತಾರೆ. ಹ್ಮ್. ಹ್ಮ್. ನಾವು ಸಾಕು ತುಂಬಾ ಇಷ್ಟಪಡ್ತೀವಿ. ಹ್ಮ್. ನಾಟಿ ಕುರಿಲಿ ಅದು ತುಂಬಾ ಇದೆ, ಅದು ಬೆಲೆ ಇದೆ ಸರ್ ಅದಕ್ಕೂ. ಹ್ಮ್. ಈ ಜನ ಬಹಳ ಇಷ್ಟಪಡ್ತಾರೆ ಸರ್, ಎಲ್ಲ ಮಟನ್ಗೆ ಹೆಚ್ಚಿಗೆ ಸೋಕಿ ಕೇಳ್ತಾರೆ ಸರ್ ಮರಿನ. ಹ್ಮ್. ಹಂಗಾಗಿ ನಾವು ಇದನ್ನೇ ಹಿಂಗ್ ನಮ್ಗೆ ಬೇಕಾದಷ್ಟು ಇದನ್ನೇ ದೊಡ್ಡ ಆರಂಭ ಮಾಡ್ಕೊಂಡಿಲ್ಲ. ಸಾಕು ಇವ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ನಾವು ಸಾಕಾಣಿಕೆ ಮಾಡ್ಕೊಂಡು ರೇಷ್ಮೆ, ಹ್ಮ್. ಹಸುಗಳು, ಹ್ಮ್. ಈ ವ್ಯವಸಾಯ ಮಾಡ್ಕೊಂಡು ಇದನ್ನು ಇಟ್ಕೊಂಡು ವ್ಯವಹಾರ ಮಾಡ್ತೇವೆ ಸರ್. ಈಗ ನಿಮ್ ಅಂದಾಜಿಗೆ ಎಷ್ಟು ಬಂದ್ರೆ ಕೊಡೋಣ ಮಾಡಿದಿರಿ ಇದನ್ನ? ಸರ್ ಇದು 30 ಮೇಲೆ ಬಂದ್ರೆ ಕೊಡ್ತೀವಿ ಸರ್. ಇದು 30 ಮೇಲೆ ಬರ್ಬೇಕು. 30 ಮೇಲೆ ಬಂದ್ರೆ ಕೊಡ್ತೀವಿ ಸರ್. ಇದು ಬೇಡಿಕೆ ಹಂಗೆ ಐತೆ ನಿಮ್ದು? ಹೌದು ಸರ್, ಇದೆ ಸರ್. ಅದಕ್ಕೆ ಹ್ಮ್. ಕೇಳ್ತಾ ಇದಾರೆ ಸರ್, ಬಂದು ಹ್ಮ್. ನಾವ್ ಇನ್ನೂ ಸೇಲ್ ಮಾಡಿಲ್ಲ. ಹ್ಮ್. ಬಂದ್ರೆ 30 ಮೇಲೆ ಬಂದ್ರೆ ಕೊಡ್ತೀವಿ ಸರ್. ಸರ್ ಸರ್ ಅಲ್ಲಿ ರೇಷ್ಮೆಲ್ಲಿ ತೆಂಗು ನೆಟ್ಟಿದ್ದೀನಲ್ಲ, ಆ ತೆಂಗು ಇದೇ ಮರದ್ದು ಸರ್, ಕಾಯಿ ದೊಡ್ಡ ಮರದ ಕಾಯಿ ಇಲ್ಲೇ ಇದ್ ಅದ್ರಲ್ಲೇ ಕಾಯಿ ಬಿದ್ದದ್ದು. ನಾವು ಅದನ್ನೇ ಒಟ್ಲಾಕೊಂಡು ಅದು ನರ್ಸರಿ ಮಾಡ್ಕೊಂಡು ಅಲ್ಲಿ ಗುಂಡಿ ತೋರ್ಸ್ಕೊಂಡು ಸರ್ ನೆಟ್ಟಿರೋದು. ಈ ತೆಂಗು ತೋಟದೊಳಗಡೆ ಈ ಏಲಕ್ಕಿ ಬಾಳೆ ಹಾಕಿದ್ದೀನಿ. ಗೆಡ್ಡೆ ಹಾಕಿರೋದ ಇದು ನೀವು, ಇಲ್ಲ ಟಿಶ್ಯೂ ಬಾಳೆನಾ? ಇಲ್ಲ ಸರ್, ಅದು ಸಸಿ ತಂದು ನೆಟ್ರೆ ನವ್ಲು ಹಾಕೊಂಡ್ಬಿಡ್ತಾ ಸರ್ ಅದು. ಅದಕ್ಕೆ ನಾವೇನ್ ಮಾಡ್ತೀವಿ, ಗೆಡ್ಡೆ ತಂದು ನೆಟ್ಟಿ JCB ಟ್ರೆಂಚ್ ಮಾಡಿಸಿ ಆ ಗೆಡ್ಡೆ ನೆಟ್ಟಿದೆ ಸರ್. ಅದು ಗೆಡ್ಡೆ ಒಳಗೆ ಬಂದಿರುವಂತದ್ದು ಆ JCB ಟ್ರೆಂಚ್ಗೆ ಇಲ್ಲಿ ಬೀಳುವಂತ ತೆಂಗಿನ ಗೊದ್ಮಟ್ಟೆ ಎಲ್ಲಾನು ಅದ್ರೊಳಗಡೆ ಹಾಕಿ ಅದನ್ನೇ ಗೊಬ್ಬರ ಮಾಡ್ತೀವಿ ಸರ್ ನಾವು. ಇನ್ನೇ ನಾವು ಹೊರಗಡೆ ಗೊಬ್ಬರ ತಂದು ಹಾಕಲ್ಲ. ಇಲ್ಲಿ ಬೀಳುವಂತ ಗೊದ್ಮಟ್ಟೆನೆ ನಾವು ಗೊಬ್ಬರ ಮಾಡ್ತೀವಿ ಸರ್. ಅದು ಗೊಬ್ಬರ ಬೇರೆ ಇನ್ನೇನು ಹಾಕ್ತೀರಾ ಗೊಬ್ಬರ ಇದಕ್ಕೆ? ಇದು ಇನ್ನೇನು ಹಾಕಲ್ಲ ಸರ್. ಈ ಕುರಿ ಕೊಟ್ಟಿಗೆ ನಮ್ಮ ಹಸುಗಳಿದೆ, ಇನ್ನೊಂದು ಜಮೀನು ಇದೆ, 4 ಸೀಮೆ ಹಸು, ಎಮ್ಮೆ, ಮೇಕೆ ಕುರಿಗಳ ಇದೆ. ಅದು ಗೊಬ್ಬರ ತಂದು ಹಾಕ್ತಿವಿ. ಅದ್ ಬಂದು ಸರ್ ಈ ತೆಂಗಿನ ತೋಟದಲ್ಲಿ ಬಾಳೆ ನೆಟ್ಕೊಂಡು ಈ ತೆಂಗಿನ ಮರನು ಆಪದಾಗ್ತದೆ. ಬಾಳೆಲಿ ಒಂದ್ ಸ್ವಲ್ಪ ನಮ್ಗೆ ಖರ್ಚು ವೆಚ್ಚಕ್ಕೆ ದುಡ್ಡು ಸಿಗ್ತಿದೆ ಅಂತೇಳಿ ಸರ್ ಎಲ್ಲಾನು ಇಟ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ ಸರ್. ನಾವು ಒಂದಿನ ನೆಮ್ಕೊಂಡಿಲ್ಲ, ಒಂದಲ್ಲ ಒಂದು ವ್ಯವಸಾಯ ಮಾಡ್ತಾ ಇದೀವಿ ಸರ್. ಈಗ ಬಾಳೆ ನೀವ್ ಹೇಳಿದ್ರಲ್ಲ, ಬಾಳೆ ಏನ್ ಲಾಭದಾಯಕ ಆಯ್ತಾ ನಿಮ್ಗೆ? ಬರಾಗಿಲ್ಲ ಸರ್, ನಾವು ನೆಟ್ಟುದಕ್ಕೆ ಲಾಸ್ ಅಂತ ಏನಿಲ್ಲ. ಅದು ಒಂದ್ಸರಿ ಆದಾಯ ಬರುತ್ತೆ, ಒಂದ್ಸರಿ ಲಾಸ್ ಆಗುತ್ತೆ. ರೈತಂಗೆ ಇದ್ದುದೇ ಅಲ್ವಾ, ಒಂದೇ ಸರ್ ಆದಾಯ ಏನು ಸಿಗಲ್ಲ. ಒಂದ್ ಲಾಸ್ ಆಯ್ತು ಅಂದ್ರೆ ರೈತ ಬಿಡಲ್ಲ, ಅದನ್ನ ಫೈಟ್ ಮಾಡೋ ಅದನ್ನ ತೆಗಿತಾನೆ ಸರ್, ಅಷ್ಟೇನೆ. ಮಾರ್ಕೆಟ್ ಹೆಂಗ್ ಮಾಡ್ತಾ ಇದೀರಾ ಬಾಳೆದು? ಮಾರ್ಕೆಟ್ ಸರ್ ಇವತ್ತು ಒಂದ್ಸರಿ ಏನ್ ರೇಟ್ ಇರ್ತದೆ, ಒಂದ್ಸರಿ 30 ರೂಪಾಯಿ ಇರ್ತದೆ, ಒಂದ್ಸಲಿ 70 ರೂಪಾಯಿ ಬರ್ತದೆ. ನಾವ್ 2 ಈಕ್ವಲ್ ಮಾಡಿ 20 ರೂಪಾಯಿ 70 ರೂಪಾಯಿ ಬಂದೋಗು ಇಷ್ಟಪಡ್ತೀವಿ, 30 ರೂಪಾಯಿ ಇಷ್ಟಪಡ್ತೀವಿ ಸರ್. ಇದು ಈಗ ಇದ್ರದ್ದು ಹೇಳಿದ್ರಿ, ಯಾವ್ದು ತೆಂಗದ್ದು ಹೇಳಿದ್ರಲ್ಲ ಸರ್. ಈಗ ಇದನ್ನ ಏನ್ ಮಾಡ್ತಾ ಇದ್ದೀರಾ? ತೆಂಗದು ಕಾಯಿಯ ಅಥವಾ ಎಳ್ಳೀರ ಕುಯ್ತಾರ? ಸರ್ ಎಳ್ನೀರ್ ಕುಯ್ಸಲ್ಲ ಸರ್, ಇದು ಹಳೆ ತೆಂಗಿನ ತೋಟದಲ್ಲಿ ಎಲ್ಲ ಕೊಬ್ಬರಿ ಬರ್ತದೆ, ಹಳ್ಳೆ ಕಾಯಿ ಬಿದ್ದದ್ದು ಎಲ್ಲ ಕಿಳ್ಸಿ ನಾವು ಅದನ್ನೆಲ್ಲ ಶೇಖರಣೆ ಮಾಡಿ ಒಂಥರ ಅಟ್ಟ ಮಾಡಿದ್ವಿ ಸರ್ ಮನೆ ಹತ್ರ. ಮನೆ ಹತ್ರ ಹೋದಾಗ ತೋರಿಸಿ ಸರ್, ಅದು ಅಟ್ಟೆ ಮಾಡಿ ಅಟ್ಟೆ ಮೇಲೆ ಕಾಯಿ ಹಾಕಿ 1 ವರ್ಷ ಆದ್ಮೇಲೆ ಅದು ಕೊಬ್ಬರಿ ಬರುತ್ತೆ. ಹೊಡೆದ್ಬಿಟ್ಟು ಸರ್ ಟಿಪ್ಟೂರು ಅಲ್ಲಿ ಇಲ್ಲಿ ನಾವೇ ಹೊರಗಡೆ ಹೋಗಿ ಸೇಲ್ ಮಾಡ್ತೀವಿ ಸರ್. ಎಳ್ಳೀರೇ ಕುಯ್ಸ್ಬೋದಲ್ಲ ಅಂತ? ಎಳ್ಳೀರು ರೇಟ್ ಸರ್ ಇಲ್ಲ ಸರ್, ಎಳ್ನೀರ್ ನಾವು ಕುಯ್ಸಲ್ಲ ಸರ್ ನಮ್ ಸೈಡು. ಎಳ್ನೀರ್ ಕುಯ್ಸಿದ್ರೆ ಮರಗಳು ಸ್ವಲ್ಪ ನೆಂಜ್ ಬರ್ತದೆ, ಅವಾಗ ನಮ್ ಖರ್ಚು ವೆಚ್ಚಕ್ಕೂ ಅದು ಮೇಂಟೈನ್ ಆಗಲ್ಲ. ಅದೇ ಬರೋ ಖರ್ಚಿಗೆ ಆಯ್ತದೆ ಅಷ್ಟೇನೆ. ಮಕ್ಳು ಇಬ್ರು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ, ಮಕ್ಳಿಗೋಸ್ಕರ ಕಾಯಿ ಕಿತ್ತಿ ಕೊಬ್ಬರಿ ಮಾಡ್ಕೊಂಡು ಒಂದ್ಸಾರಿ 1 ವರ್ಷಕ್ಕೆ ಕಾಲೇಜಿಗೆ ಮಗನ್ಗೆ ಹಾಕಿ ಸರ್. ಬಾ ಬರ ಬಾ ಬಾ ಬರ ಬಾ ಬಾ ಏಯ್ ಏಯ್ ಬರ ಇಲ್ಲಿ ಬರ ಬಾಯ್ ಸರ್. ಯಾವ್ದಿದು ತಳಿ ಕೃಷ್ಣರಿದ್ದು? ಸರ್ ಇದು ಡಾಬರ್ ಮೆನ್ ಅಂತ ಸರ್. ಇದು ನಾವು ತೋಟಕ್ಕೆ ಬಂದಾಗ ಬಿಟ್ಕೊಂಡ್ ಬರ್ತೀವಿ ಸರ್. ಇದು ಇದ್ರಿಂದ ನಮ್ಗೆ ಬಹಳ ಉಪಯೋಗ ಇದೆ. ನಾಯಿಯಿಂದ ಕೆಳಗಡೆ ಮಣ್ಣುದಾವ್ ಇರ್ತವೆ, ಏನೇ ಇದ್ರು ಓಡಾಡ್ತವೆ. ಆ ಸೌಂಡ್ಗೆ ಸರ್ ಹಾವೇ ಆಗ್ಲಿ ಏನೇ ಆಗ್ಲಿ ದೂರ ಹೋಗ್ತವೆ. ಅವಕ್ಕೂ ನಮ್ಗೂ ಬಹಳ ಇದು ಸರ್, ನಾಯಿ ಕಂಡ್ರೆ ತುಂಬಾ ಇಷ್ಟಪಡ್ತೀನಿ. ನಮ್ ತೋಟದಲ್ಲಿ ಅವು ತಿರ್ಗಾಡಿದ್ರೆ ನಮ್ಗೆ ಏನೋ ಒಂಥರ ಮನ್ಸು ಬಹಳ ಸಂತೋಷ ಆಗ್ತದೆ. ಎಲ್ಲಿಂದ ತಂದ್ರಿ ನಾಯಿನ? ಸರ್ ಇದು ಡಾಬರ್ ಮೆನ್ ಸರ್, ಬೆಂಗಳೂರಿಂದ ಇಟ್ಕೊಂಡ್ ಒಂದು ಹೆಣ್ಮರಿ, ಅದೆಲ್ಲ ಕ್ರಾಸ್ ಮಾಡಿಸ್ಕೊಂಡು ಒಂದು ಗಂಡ ನಾಯಿ ಮರಿನ ಇಟ್ಕೊಂಡು ಹೆಣ್ಣು ಸಾಕ್ತಾ ಇದೆ ಸರ್. ಸಾಕ್ತಾ ಇದೆ. ಎಷ್ಟಾಯ್ತು ನಿಮ್ಗೆ? ಬಾ ಸ್ಪಿಟಿ ಬಾ ಸರ್. ಎಷ್ಟಾಯ್ತು ಇದು? ಸರ್ ಇದಾಯ್ತು ಸರ್, ಇದು ಬಂದು 5,000 ರೂಪಾಯಿ ಕೊಟ್ಟಂಗೆ ಸರ್ ಮರಿನ. ಅದ್ರಲ್ಲೇ ಕ್ರಾಸ್ ಮಾಡಿಸ್ಕೊಂಡು ಅದನ್ನ ಇಟ್ಕೊಂಡೆ, ಅದನ್ನ ಇಟ್ಕೊಂಡು 2 ಮನೇಲೆ ಇಟ್ಕೊಂಡು ಆರಾಮಾಗಿ ಸಾಕೊಂಡು ಸರ್. ನಮ್ ತೋಟದಲ್ಲಿ ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತವೆ. ಒಂದ್ ಗಂಡು ಒಂದ್ ಹೆಣ್ಣದು? ಒಂದ್ ಗಂಡು ಒಂದ್ ಹೆಣ್ಣು ಸರ್. ಬ್ರೀಡಿಂಗ್ ಮಾಡ್ಬೋದಲ್ಲ? ಬಿಲ್ಡಿಂಗ್ ಬೇಡಿ ಸರ್, ನಮ್ಗೆ ಅದೆಲ್ಲ ಇದ್ ಮಾಡಕ್ ಆಗಲ್ಲ. ಅದಕ್ಕೆ ಇವೆರಡು ಚೆನ್ನಾಗಿ ಇಟ್ಕೊಂಡು ಸರ್ ಮನೇಲಿ ಇರ್ಲಿ ಇವು ಅನ್ಕೊಂಡು ಆರಾಮ ನಮ್ ಜಮೀನ್ ಹತ್ರ ಇಟ್ಕೊಂಡು ನಾವ್ ಬಂದಾಗ ಕರ್ಕ ಬರ್ತೀವಿ. ನಮ್ ಹುಡುಗರು ಬರ್ಲಿ ಯಾರೇ ಬರ್ಲಿ ನಮ್ ತೋಟದಲ್ಲಿ ನಮ್ ಇಂಚಾರ ಬರ್ತವೆ. ಅವು ಇದ್ರೆ ನಮ್ಗೆ ಒಂಥರ ಸೆಕ್ಯೂರಿಟಿ ಇದಾಗೆ ಸರ್. ತೋಟ ಕೊಯ್ತಾ ಇದ್ರೆ ಒಂದ್ ಹಾವೇ ಬರ್ಲಿ ಏನೇ ಬರ್ಲಿ ಅದನ್ನೇ ಅದು ಹಿಂಗೆ ಸರ್ ಓಡ್ತವೆ, ಅದನ್ನ ಪತ್ತೆ ಹಚ್ಚ ಸರ್. ಅವಾಗ ಇದ್ರೆ ಪತ್ತೆ ಹಚ್ಚಿ ತೋರಿಸ್ತವೆ. ಹಿಂಗಾಗ್ಲಾಗಿ ನಮ್ಗೆ ಭಯ ಇರಲ್ಲ ಸರ್ ಅದ್ ಬಿಟ್ಕೊ ಬಂದ್ರೆ. ಹಾ ಸರ್, ಈ ಹಸುಗಳು ಸರ್ ಇದು HF ಸರ್. ಇದು ಬಂದು ಇದು HF ಸರ್. ಇದು ಒಂದ್ ಟೈಮ್ಗೆ 12 ಲೀಟರ್ ಬರ್ತದೆ. ಒಂದ್ ಟೈಮ್ 12 ಲೀಟರ್ ಕೊಡ್ತದ? ಟೈಮ್ 12 ಲೀಟರ್ ಬರ್ತದೆ ಸರ್. ಇದು ಹಸು ಕರುವಾಗ್ತಾಗ
ಅದು ಬಂದು ಎಮ್ಮೆ ಸರ್ ಇದು ಮುರಾ ಮುರಾ ತಳಿ ಎಮ್ಮೆ ಸರ್ ಇದು. ಇದು ಬಂದು ಒಂದ್ ಟೈಮ್ಗೆ 5 ಲೀಟರ್ ಕೊಡ್ತಾರೆ ಸರ್ ಒಂದ್ ಟೈಮ್ಗೆ ಮುರಾ ತಳಿ ಎಮ್ಮೆ. ಅದು ಬಂದು ಸರ್ ಆಲ್ ಬ್ಲಾಕ್ ಕಸ ಅದು ಸರ್ ಅದು ಒಂದ್ ಟೈಮ್ಗೆ 7 ರಿಂದ 8 ಬರ್ತದೆ ಸರ್. ಅದು ಜರ್ಸಿ ಸರ್ ಅದು ಹಾಲು ಪ್ಲಾಟ್ ಬರ್ಲಿ ಅಂತ ಸರ್ ಅದು ಜರ್ಸಿ ಮಾಡಿರ್ತೀವಿ. ಅದು 5 ರಿಂದ 6 ಬರ್ತದೆ ಸರ್ ಒಂದ್ ಟೈಮ್ಗೆ 5 ರಿಂದ 6 ಬರುತ್ತೆ. ಅದು ಒಂದ್ ದಿನಕ್ಕೆ ಒಂದು 12 ಲೀಟರ್, ಇದೊಂದು 20-24 ಲೀಟರ್ ಸರ್ ಇದು ಬರ್ತದೆ. ಇದು ಎಮ್ಮೆ ಒಂದ್ 9 ರಿಂದ 10 ಲೀಟರ್ ಬರ್ತದೆ ಸರ್ ಒಂದ್ ದಿನಕ್ಕೆ. ಅದೊಂದ 7-8 ಅಂದ್ರೆ 16 ಲೀಟರ್ ಬರ್ತದೆ ಸರ್ ಅದನ್ನು ಈಗ ಸಾಯಂಕಾಲ. ಈಗ ರೇಷ್ಮೆನು ಮಾಡಿದಿರಾ, ಓಕೆ ಸರ್, ಬಾಳೆ ಮಾಡಿದಿರಾ, ಈಗ ಇದು ಮಾಡಿದಿರಾ, ಎಲ್ಲಾ ಮಾಡೋದು ರಿಸ್ಕ್ ಆಗಲ್ವ ನಿಮ್ಗೆ? ಸರ್ ರಿಸ್ಕ್ ಸರ್, ರೈತಂಗೆ ರಿಸ್ಕ್ ಸರ್ ಯಾವಾಗ್ಲೂ. ಆದ್ರೂ ಈಗ ನೋಡಿ ಮೊನ್ನೆ ರೇಷ್ಮೆ ಬೆಳೆ ಫೇಲ್ ಆಯ್ತು. ಆದ್ರೆ ಬೆಳೆ ಫೇಲ್ ಆಯ್ತು ಅಂತ ಅದು ರೇಷ್ಮೆ ಮಾತ್ರ ಇನ್ನೊಂದು ಬಿಟ್ರೆ ಸರ್ ಹಸು ಕೈ ಹಿಡಿತವೆ. ಏಲಕ್ಕಿ ಬಾಳೆ ತೆಂಗಿ ಆಗ್ಲಿ ಏನೇ ಆಗ್ಲಿ ನಮ್ಗೆ ರೈತಂಗೆ ಏನೇ ಆಗ್ಲಿ ನಾವು 3-4 ಕಡೆ ಸ್ವಲ್ಪ ಕೆಲಸ ಮಾಡ್ತೀವಿ. ಒಂದಲ್ಲ ಒಂದ್ ಕೈ ಸಿಗ್ತದೆ ಸರ್. ನಾವ್ ಒಂದಿನ ಹಚ್ಕೊಂಡ್ರೆ ನಾವ್ ಕೆಲಸ ಮಾಡಕ್ ಆಗಲ್ಲ ಸರ್. ರೈತರು ಒಂದೇ ಮಾಡಬೇಡಿ, ರೇಷ್ಮೆನು ಮಾಡ್ಬೇಕು, ತೆಂಗು ಮಾಡ್ಬೇಕು, ಬೇರೆ ಬೆಳೆಗಳು ಮಾಡ್ಬೇಕು, ಹೈನುಗಾರಿಕೆ ಎಲ್ಲ ಮಾಡಿದ್ರೆ ಸಮಾರೋಹ ಮಾಡಿದ್ರೆ ನಿಮ್ಗೆ ಲಾಭ ಅಂತ. ಹೌದು ಸರ್, ಓಕೆ ಸರ್. ನಾವ್ ಒಂದೇ ಮಾಡ್ಕೊಂಡಿದ್ರೆ ನಾವು 4 ಕಾಸು ನೋಡಕ್ಕಾಗಲ್ಲ. ಒಂದ್ ಫೇಲ್ ಆದ್ರೂ ಒಂದ್ ಪಾಸ್ ಆಗ್ತದೆ. ಹಂಗಾಗ್ಲಾಗಿ ಒಂದು ರೇಷ್ಮೆ ಹೋದ್ರೂ ಒಂದು ಹಸು ಇರ್ತದೆ. ಒಂದು ಹಸು ಫಲ ನಿಂತ್ಕೊಂಡಾಗ ನಮ್ಗೆ ತೆಂಗಿ ಆಗ್ಲಿ ರೇಷ್ಮೆ ಆಗ್ಲಿ ಕೈ ಗುಡ್ಸೋದು. ನಮ್ಮ ಮಕ್ಕಳು ಇಬ್ರು ಹೊರಗಡೆ ಓದಿಸ್ತಾ ಇದ್ದೀನಿ ಸರ್. ಒಬ್ಬ ಇಂಜಿನಿಯರ್ ಮಾಡಿಸ್ತಾ ಇದ್ದೀನಿ, ಒಬ್ಬ ಇವಾಗ ಫಸ್ಟ್ PUC ಮಾಡ್ತಾ ಇದ್ದಾನೆ, ವಿಶ್ವಮಾನವ ಕೊಮರಳ್ಳಿ ಇದ್ದಾನೆ, ಒಬ್ಬ MIT ಕಾಲೇಜಲ್ಲಿ ಇದ್ದಾನೆ ಮೈಸೂರು. ಈ ತರ ಮಕ್ಕಳು ಎಜುಕೇಶನ್ ಕೊಡ್ಸ್ಕೊಂಡು ನಾವು ನಮ್ಮ ಮಿಸಸ್ ಇಬ್ರು ಕಷ್ಟಪಟ್ಕೊಂಡು ವ್ಯವಸಾಯ ಮಾಡಿಸ್ಕೊಯ್ತಾ ಸರ್. ಇಷ್ಟೆಲ್ಲ ರಾಸು ಕುರಿಗಳಿದೆ ಮನೆ ಹತ್ರ, ಈ ಹಸುಗಳು, ರೇಷ್ಮೆ, ಈ ಒಂದು ನಮ್ಮ ಜೊತೆ 2 ನಮ್ಮ ಸಪೋರ್ಟ್ಗಾಗಿ 2 ನಾಯಿಗಳು. ಅವು ನಮ್ಗೆ ತುಂಬಾ ಇಷ್ಟವಾಗಿ ಮಡಿಕೊಂಡು ಎಲ್ಲಾನು ಮಡಿಕಿ ಸರ್. ಈಗ ಒಟ್ಟಾರೆಯಾಗಿ ನೀವು ಹಾಗೆ ಸರ್, ಈಗ ಹಸುಲ್ ಆಗ್ಬೋದು, ML ಆಗ್ಬೋದು, ಮತ್ತೆ ವ್ಯವಸಾಯದಲ್ಲಿ ಏನು ನೀವು ಒಟ್ಟಾರೆ ನೀವು ಒಂದ್ ವರ್ಷಕ್ಕೆ ನೀವು ಖರ್ಚಾಗ್ತಾ ಇದೆ, ಲಾಭ ಏನ್ ಮಾಡ್ತಾ ಇದ್ರಿ? ವ್ಯವಸಾಯದಲ್ಲಿ ಲಾಭ ಇದೆಯಾ? ಮಾಡ್ಬೋದಾ ವ್ಯವಸಾಯನ ಮುಂದಿನ ಪೀಳಿಗೆಯವರು? ಸರ್ ನಾವು ರೈತರುಗಳು ಲೆಕ್ಕಾಚಾರ ಹಾಕೊಂಡು ನಾವು ವ್ಯವಸಾಯ ಮಾಡಿದ್ರೆ ನಮ್ ಜೀವನದಲ್ಲಿ 1 ರೂಪಾಯಿ ದುಡ್ಡು ಸಿಗಲ್ಲ. ಕೈ ಬಿಟ್ಬಿಡ್ತಾರೆ ಸರ್ ವ್ಯವಸಾಯನ. ನಾವ್ ಏನ್ ಸಿಗ್ತದೆ ಅದನ್ನೇ ನಮ್ಗೆ ದೊಡ್ಡದು ಅನ್ಕೊಂಡ್ ಮಾಡ್ಕೋದು ಸರ್. ಇದು ಬಿಟ್ಟು ಯಾವ ಬಿಸ್ನೆಸ್ಗೂ ಹೋಗಿಲ್ಲ, ಏನು ಮಾಡಿಲ್ಲ. ಒಂದ್ರಲ್ಲಿ ಹೋಯ್ತದೆ ಒಂದ್ರಲ್ಲಿ ಬರ್ತದೆ ಸರ್. ಇದನ್ನ ನಾವ್ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನಾವ್ ಆದಾಯ ನಷ್ಟ ನೆಲ್ತ ನೋಡ್ರೆ ಇದ್ರಲ್ಲಿ ಹಸು ಲಾಸ್ ಆಯ್ತು ಅಂತ ಹಸ ಬಿಟ್ಟು ಇನ್ನೊಬ್ರು ಕುರಿ ಫಾರಂ ಹೋಯ್ತಾರೆ, ಕುರಿ ಲಾಸ್ ಆಯ್ತು ಅಂತ ರೇಷ್ಮೆಗೆ ಹೋಯ್ತಾರೆ, ರೇಷ್ಮೆ ಬಿಟ್ಟು ಫೈನಾನ್ಸ್ಗೆ ಹೋಯ್ತಾರೆ, ಏನಾನ ಮಾಡ್ಕೊಂಡು ಆಟ ಆಡ್ಕೊಂಡು ನಿಂತ್ಕೊತಾರೆ ಸರ್. ನಾವೆಲ್ಲ ಸಮೃದ್ಧವಾಗಿ ವ್ಯವಸಾಯ ಮಾಡ್ತೀವಿ ಸರ್. ಒಂದ್ ಹೋದ್ರು ಒಂದ್ ಎರ್ತದೆ, ಒಂದ್ ಹೋದ್ರು ಇನ್ನೊಂದಿಲ್ಲ, ಒಂದಲ್ಲ ಒಂದ್ ಪಾಸ್ ಆಗ್ತದೆ. ಈಗ ನಿಮ್ ಜನರೇಷನ್ ತನಕ ವ್ಯವಸಾಯ ಮಾಡಿದ್ರಿ ಸುರೇಶಣ್ಣ. ತಂದೆಯವ್ರು ಮಾಡ್ತಿದ್ರು, ನಿಮ್ ತಾತಿಯವ್ರು ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಓಕೆ ಸರ್. ಈಗ ನೆಕ್ಸ್ಟ್ ನಿಮ್ಮ ನಂತರ ನಿಮ್ಮ ಮಕ್ಕಳುಗಳಿಗೆ ವ್ಯವಸಾಯಕ್ಕೆ ಹೇಳ್ತೀರಾ, ಇಲ್ಲ ವ್ಯವಸಾಯ ಮಾಡಿದ್ರೆ ಕಟ್ಕೋಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಸರ್ ಮಕ್ಳು ಇವಾಗ ರಜಕ್ ಬಂದ್ರೆ ಸರ್ ವ್ಯವಸಾಯ ಟಚ್ ಕೊಟ್ಟಿದೆ ಸರ್. ಅಲ್ಲೇನಾರ ಅಲ್ವ ಎಜುಕೇಶನ್, ಅವರು ಇವತ್ತಿನ ಕಲಿಯೋಕೆ ಎಜುಕೇಶನ್ ಬೇಕು. ಆದ್ರೆ ಅವ್ರು ಓದಿ ಹೊರಗಡೆ ರಿಟೈರ್ಡ್ ಮನೆಗೆ ಬಂದ್ರು ಅವ್ರು ಬಂದು ದುಡಿಮೆ ಮಾಡ್ಬೇಕು. ರೈತರ ಕೆಲಸ ಹುಡುದು ಸರ್. ನಾವು ರೈತರ ಮಕ್ಕಳಿಗೆ ಜಮೀನಂತೂ ಹುಡುಕಿಲ್ಲ, ವ್ಯವಸಾಯ ಮಾಡಿ ಬದುಕು ತೋರಿಸ್ಬೇಕು ಅಂತ ನನ್ನ ಆಸೆ ಸರ್. ಸುರೇಶಣ್ಣ ಹೇಳಿ, ಏನಿದು? ಸರ್ ಅಲ್ಲಿ ನಾವು ತೋಟ ತೋರ್ಸಿದ ಸರ್. ಆ ತೋಟದಲ್ಲಿ ಬಿದ್ದಿದ್ ಕಾಯಿలను ಇಲ್ಲಿಗೆ ಹಾಕ್ತಿವಿ ಸರ್. ಇದು ಆಲ್ರೆಡಿ ನೀರು ಇರುಕಾಯಿ ಸರ್. ಇದು ಇವಾಗ ರೀಸೆಂಟ್ ಆಗಿ ಬಿದ್ದಿರ ಕಾಯಿ ಇದು. ಆಮೇಲೆ ಅದು ಕೊಬ್ಬರಿಗೆ ಬಂದಿದೆ ಸರ್. ಇನ್ನೊಂದ್ 2 ತಿಂಗಳಾದ್ಮೇಲೆ ಕೊಬ್ಬರಿ ಬರುತ್ತೆ. ಅದು ನಾವು ಈ ತರ ಮಾಡಿ ನಾವು ಎಳ್ನೀರು ಕೊಡಕ್ ಹೋಗಲ್ಲ, ಕಾಯಿನ ಮಾರಾಟ ಮಾಡಲ್ಲ ಸರ್. ಕಾಯಿಗಳು ಬಿದ್ದದ್ ಮಾತ್ರ ತರ್ತೀರಾ, ಇಲ್ಲ ನೀವೇ ಕಿಳಿಸ್ತೀರಾ? ಇಲ್ಲ ಸರ್, ಕಿಳು ಟೈಮಲ್ಲಿ ಲೇಬರ್ ಸಿಕ್ಕರೆ ಕಿಳಿಸ್ತೀನಿ, ಇಲ್ಲ ಅಂದ್ರೆ ಅದೇ ಬೀಳ್ತಾ ಸರ್. ಬಿದ್ದು ನೋಡ್ಕೊಂಡು ತಂದು ಇಲ್ಲಿಗೆ ಹಾಕತ್ತೀವಿ ಸರ್ ನಾವು. ಒಟ್ಟು ಫಲ ಕೊಡುವಂತ ಮರಗಳು ಎಷ್ಟಿದಾವೆ ನಿಮ್ದು? ಒಂದು 80 ಇದೆ ಸರ್. 80 ಇದೆ. ಅಂದಾಜು ಒಂದು ವರ್ಷದಲ್ಲಿ ಒಂದು ಮರದಿಂದ ಅಂದಾಜು ಎಷ್ಟು ಕಾಯಿ ಸಿಗ್ಬೋದು ನಿಮ್ಗೆ? ಸರ್ ನಾವು ಲೆಕ್ಕ ಹಾಕಲ್ಲ, ಒಂದ್ 50 ಮೇಲೆ ಸಿಗುತ್ತೆ ಸರ್. ಅದು 50 ಮೇಲೆ ಸಿಗುತ್ತೆ. 50 ಮೇಲೆ ಸಿಗುತ್ತೆ. ನಮ್ದು ಏನ್ ಲೆಕ್ಕ ಹಾಕಲ್ಲ ಸರ್. ನಾವು ರೈತರು ಯಾವ್ದು ಲೆಕ್ಕ ಹಾಕಲ್ಲ. ಲೆಕ್ಕ ಹಾಕಿದ್ರೆ ನಾವು ಬದುಕಾಗಲ್ಲ ಅನ್ಬಿಟ್ಟು ನಾವು ಲೆಕ್ಕನೇ ಹಾಕಕ್ ಹೋಗಲ್ಲ. ಈಗ ನೀವೇನ್ ಮಾಡ್ತೀರಾ, ಅದೇ ಕಾಯಿ ತಂದು ಇಲ್ಲಿ ಒಂದ್ ಕಡೆ ಸಂಗ್ರಹಣೆ ಮಾಡ್ಕೊಂಡು ಇದನ್ನ ಸರ್ ಕೊಬ್ಬರಿ ಮಾಡ್ಬಿಟ್ಟು ಸರ್ ಕೊಬ್ಬರಿ ಮಾಡ್ಬಿಟ್ಟು ನಾವೇ ಸರ್ ಇಲ್ಲಿ ನಾವೇ ಡೈರೆಕ್ಟ್ ತಗೊಂಡೋಗಿ ಟಿಪ್ಟೂರ್ ಕಡೆ ನಾವೇ ತಗೊಂಡೋಗಿ ಏನ್ ರೈಟ್ ಇದೆ ಆ ರೇಟ್ಗೆ ಅಲ್ಲಿಗೆ ತಗೊಂಡು ನಾವೇ ಸೇಲ್ ಮಾಡ್ತೀವಿ. ಟಿಪ್ಟೂರ್ ನೀವೇ ತಗೊಂಡ್ ಹೋಗ್ತೀರಾ? ನಾವೇ ತಗೊಂಡ್ ಹೋಗ್ತೀವಿ ಸರ್. ತಗೊಂಡೋಗಿ ಅಲ್ಲೇ ಕೊಟ್ಬಿಡ್ತೀವಿ. ಅಲ್ಲೇ ತಗೊಂಡು ನಾವು ಅಲ್ಲೇ ಸೇಲ್ ಮಾಡ್ತೀವಿ ಸರ್. ಡೈರೆಕ್ಟ್ ಆಗಿ ಅಲ್ಲೇ ಮಾಡ್ತೀವಿ. ಇಲ್ಲಿ ಬಂದು ಕೇಳ್ತಾರೆ, ಇಲ್ಲಿ ರೈಟ್ ನಮ್ಗೆ ಸರಿಯಾಗಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ನಾವೇ ಒಂದ್ ಶೇಖರಣೆ ಮಾಡಿ ಇಲ್ಲೇ ಲೇಬರ್ ಕರೆಸಿ ಸುಲ್ಸಿ ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊಂಡು ತೋಟ ಅಲ್ಲಿಂದ ನಮ್ ಟ್ಯಾಕ್ಟ್ರಿ ಇದೆ ಸರ್, ನಂದೇ ಗಾಡಿ ಇದೆ. ನನ್ ಗಾಡಿಲಿ ತಗೊಂಡೋಗಿ ಅಲ್ಲೇ ಸೇಲ್ ಮಾಡಿ ಬರ್ತೀವಿ ಸರ್. ವರ್ಷಕ್ಕೊಂದ್ಸರಿ ಹಾಕ್ತಿವಿ. ಅದು ಬರುವಂತ ದುಡ್ಡನ್ನ ನಮ್ಮ ಮಕ್ಕಳು ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆ ಒಂದ್ ಕಡೆ ಪೇಮೆಂಟ್ ಸಿಗುತ್ತೆ ಸರ್. ಅದು ಒಂದ್ ಪೇಮೆಂಟ್ ಸಿಕ್ಕರೆ ನಮ್ಗೇನೋ ಒಂದು ಮಕ್ಕಳು ಓದಿ ಎಜುಕೇಶನ್ಗೆ ಆಯ್ತದೆ ಅಂದ್ಬಿಟ್ಟು ಸೇವ್ ಮಾಡ್ತೀವಿ ಸರ್.